ನಮಸ್ತೆ ರೈತ ಬಾಂಧವರೇ. ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೊಂಡು ಕುರಿಯ ನಾಡಾಗಿರ್ತಕ್ಕಂತಹ ಲಕ್ಕಂಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಒಬ್ಬ ಯಶಸ್ವಿ ಕೃಷಿ ಮಹಿಳೆ ಶೋಭಾ ಅಂತಂದೇಳಿ. ನಮಸ್ಕಾರಮ್ಮ. ನಮಸ್ಕಾರ. ತಮ್ಮದು ಎಜುಕೇಷನ್ ಅಮ್ಮ? MA ಸರ್, MA ಹಿಸ್ಟ್ರಿ, ಬೆಂಗಳೂರು ಯೂನಿವರ್ಸಿಟಿ. ಬೆಂಗಳೂರು ಯೂನಿವರ್ಸಿಟಿನಲ್ಲಿ MA ಹಿಸ್ಟ್ರಿ. ಹೌದು ಸರ್. ಸುಮಾರು ಇಲ್ಲಿ ಎಷ್ಟು ಎಕರೆ ಅಡಿಕೆ ತೋಟಮ್ಮ ಇದು? 5 ಎಕರೆ ಸರ್. 5 ಎಕರೆ. ಓಕೆ. ಕೊನೆಗೆ ಉಳ್ಕಂದ್ರು ನಿಮ್ಮ ತಾತರ ಆಸ್ತಿ ಒಂದು 1200 ಗಿಡ. 1200 ಗಿಡ. ಹೌದು. 1200 ಗಿಡದಿಂದ ಈ ವರ್ಷ ಒಂದು 40-50 ಕ್ವಿಂಟಲ್ ಅಡಿಕೆ ಆಗಲ್ಲ. ಆಗತ್ತೆ ಅಷ್ಟೇ. ಅಷ್ಟೇ ಅಲ್ಲ, ಜೊತೆಗೆ ತೆಂಗು ಎಷ್ಟೈತಮ್ಮ ಇಲ್ಲಿ? 450 ಗಿಡ ಇದೆ ಸರ್. 450 ಗಿಡ. ಒಂದು ವರ್ಷಕ್ಕೆ ತೆಂಗಿಂದ ಎಷ್ಟು ಸಾವಿರ ಕಾಯಿ ತೆಗಿತೀರಿ? ಒಂದು 50,000 ತೆಗಿತೀವಿ ಸರ್. 50,000. ನಮ್ಮ ಪ್ರಕಾರ ಒಂದು 110-115 ಗಿಡ ಕಾಯಿ ಒಂದು ಗಿಡದಿಂದ. ಆದರೂ ಕಡಿಮೆ ಆಯ್ತು ಅಂತ ಹೇಳಿದ್ದೀನಿ ನಿಮಗೆ. ಕಡಿಮೆ ಆಯ್ತು ಅಂತ ಹೇಳಿದ್ದೀನಿ. ಒಂದು ಸಣ್ಣ ಹಿಂಟ್ಸ್ ಕೊಟ್ಟು ನಿಮಗೆ ಏನೇನು ಮಾಡಬೇಕು ಅಂತ. ಇಲ್ಲಿ ಬಾಳೆ ಅಂತ ಮಾಡಿದಿರಿ, ಹೆಂಗ್ ಬಂತ ಹಂಗೆ ಬಿಟ್ಬಿಟ್ಟಿದ್ದೀರಿ. ಹಂಗೆ ಬಿಡಂಗಿಲ್ಲ. ಇಲ್ಲಿ ಆ ಕಡೆ ಯಾವುದು ತೆಂಗಿನ ಗಿಡದಲ್ಲಿ ಗುಂಪು ಬಾಳೆ ಮಾಡಬೇಕು. ಜೊತೆಲಿ ಒಂದು ಗ್ಲಿಸಿಡಿಯ ಗೊಬ್ಬರದ ಗಿಡ ಹಾಕೋದ್ರಿಂದ ನೀವು ಹೆಂಗೆ ಖಾಲಿ ಜಾಗ ಅದು ಒಂದು ಸಣ್ಣ ಗಿಡ ಅದಾವೆ ಖಾಲಿ ಇರೋದ್ರಿಂದ ಈ ಮಣ್ಣಿನ ಜೀವಿಗಳಿಗೆ ಆಹಾರ ಬೇಕಲ್ಲ, ರಿಚ್ ಪೊಟ್ಯಾಷಿಯಂ ಬಾಳೆಯಿಂದ ಸಿಗುತ್ತೆ. ಈ ಗ್ಲಿಸಿಡಿಯ ಗೊಬ್ಬರದ ಗಿಡದಿಂದ ಒಂದಿಷ್ಟು ನೈಟ್ರೋಜನ್ ಫಿಕ್ಸೇಷನ್ ಆಗಕ್ಕೆ ಅನುಕೂಲ ಆಗುತ್ತೆ. ಅವೆರಡು ಕಾಂಬಿನೇಷನ್ ಆಯಿತು ಅಂತಂದರೆ ಜೊತೆಗೆ ಆ ತೆಂಗಿಗೆ ಒಳ್ಳೆ ಊಟ. ಸುಮಾರು ಒಂದೊಂದು ಗಿಡಕ್ಕೆ ಒಂದು 100-150 kg ತ್ಯಾಜ್ಯ ಸಿಗುತ್ತೆ 2 ಗಿಡಕ್ಕೆ. ಗೊತ್ತಾದ್ರ? ಒಂದು 6-8 ಟಿಲ್ಲರ್ಸ್ ಎಷ್ಟು ಬರ್ತಾವಲ್ಲ ಅಷ್ಟು ಪೂರ ಹಂಗೆ ಬಿಡ್ಬೇಕು. ಅದನ್ನು ಒಂದು 200-300 kg ತನಕ ತ್ಯಾಜ್ಯ ಸಿಗುತ್ತೆ ಅಲ್ಲಿ. ಆಗುತ್ತಾ ಇಲ್ಲ? ಮುಂದಿನ ದಿನಗಳಲ್ಲಿ ಮಾಡ್ಕೊಂತ ಹೋದ್ರೆ. ಬಟ್ ಇಲ್ಲಿ ಇನ್ಫ್ಲಾರಸೆನ್ಸ್ ಡೈಬ್ಯಾಕ್ ಅನ್ನೋದು ಭಾಳ ಐತಿ ಅಡಿಕೆ. ಆ ಕುಂಚಿಕೆನೆಲ್ಲ ತೆಗಿಸಿ ಹೊರಗೆ ಹಾಕ್ತಕ್ಕಂಥದ್ದು ಒಂದು ಕಡೆಗೆ. ಜೊತೆಗೆ ಸಣ್ಣ ಗಿಡಗಳು ಕೂಡ ಇನ್ನು ಸ್ಟ್ರೆಂತ್, ಬೇರು ಅಭಿವೃದ್ಧಿ ಕಡಿಮೆ, ರೂಟ್ ಬಯೋಮಾಸ್ ಕಮ್ಮಿ. ರೂಟ್ ಬಯೋಮಾಸ್ ಚೆನ್ನಾಗಿದ್ರೆ ಲೀಫ್ ಬಯೋಮಾಸ್ ಚೆನ್ನಾಗಿ ಆಕತಿ. ಒಂದಿಷ್ಟು ಸಮಗ್ರ ಬೆಳೆ ಪದ್ಧತಿ ಮಾಡ್ತೀವಿ ಅಂದ್ರಲ್ಲ, ಒಂದು ಪ್ರಾಯೋಗಿಕವಾಗಿ ಏನೋ ಇದು ಯಾವುದು ಜಾಯಿಕಾಯಿ, ಲವಂಗ, ಚಕ್ಕೆ, ಏಲಕ್ಕಿ, ಒಂದಿಷ್ಟು ಇದು ಯಾವುದು ಕಾಳುಮೆಣಸು, ಈ ಥರದ್ದು ಒಂದಿಷ್ಟು ಒಂದು 20-30 ಗಿಡ ತರಿಸಿ ಹಾಕ್ಕೊಂಬಿಟ್ರು. ಒಂದೊಂದು 20-30 ಎಲ್ಲವನ್ನು ಒಂದೊಂದು ವೆರೈಟಿ ತರಿಸಿ ಹಾಕಿದರೆ ಮುಂದಿನ ದಿನಗಳಲ್ಲಿ ಇನ್ನೊಂದು ರೀತಿ ಬದಲಾವಣೆ ಕಾಣಬಹುದು. ಅಷ್ಟೇ ಮಾಡ್ಬೋದಲ್ಲ? ಯಾಕಂದ್ರೆ ಈಗ ಕೃಷಿನಲ್ಲಿ ಆಸಕ್ತಿ ತಮಗೆ ಐದು, ಸುಮಾರು 8 ವರ್ಷದಿಂದ ಮಾಡ್ತಾ ಇದ್ದೀರಿ. ಇನ್ನು ಟ್ರಯಲ್ ಆ್ಯಂಡ್ ಎರರೇ ಮಾಡ್ತಿದ್ದೀರಿ. ಟ್ರಯಲ್ ಆ್ಯಂಡ್ ಎರರ್ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಕನಿಷ್ಠ ಒಂದು ಗಿಡದ ಅಡಿಕೆ ಗಿಡದಿಂದ ಒಂದು 15-20 kg ಸಿಗಬೇಕು. ಸಿಕ್ಕರೆ ಒಳ್ಳೇದು. ಒಂದು 70%, ಒಂದು 1000 ಗಿಡ ಇದಾವೆ ಅಂದರೆ ಒಂದು 700 ಗಿಡ 20 kg ಸಿಗಬೇಕು. ಆ ಥರ ಮಣ್ಣನ್ನು ತಯಾರಿ ಮಾಡಬೇಕು. ಇಲ್ಲಿ ಉಪಕಾರಿ ಮಣ್ಣಿನ ಜೀವಳ ಸಂಖ್ಯೆ ಕಡಿಮೆ ಐತಿ. ನೋಡ್ರಿ, ಇಲ್ಲಿ ಬೇಕಾದಷ್ಟು ತ್ಯಾಜ್ಯ ಐತಿ. ತೋರ್ಸಪ್ಪ ನಿಮಿಷ. ಇಲ್ಲಿ ಬೇಕಾದಷ್ಟು ತ್ಯಾಜ್ಯ ಐತಿ. ಹೌದಾ? ಇದನ್ನ ಲಕ್ಷ್ಮಿ ಅಂತೀವಿ ನಾವು. ಇದು ಸದ್ಬಳಕೆ ಆಗ್ತಿಲ್ಲ. ಇಲ್ಲಿ ನೀವು ಸಗಣಿ ಗೊಬ್ಬರನು ಕೊಡ್ತಿದ್ದೀರಲ್ಲ, ಕೊಡ್ತಿದ್ದೀರಿ. ಈ ತ್ಯಾಜ್ಯ ಸದ್ಬಳಕೆ ಬಹಳ ಚೆನ್ನಾಗಿ ಆತು ಅಂತಂದ್ರೆ ಇಲ್ಲಿ, ಹೌದಾ, ಇದೇ ಮಣ್ಣಿನ ಜೀವಳ ಆಹಾರ. ಇದರಲ್ಲಿ ಎಲ್ಲಾ ರೀತಿಯ ಪೋಷಕಾಂಶಗಳು ಈ ಮಣ್ಣಿಗೆ ದೊರೆತ್ರೆ ಮಣ್ಣಲ್ಲಿ 45% ಮಿನರಲ್ಸ್, ಖನಿಜಾಂಶ ಇರ್ತೈತಿ, 25% ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, 25% ಏರ್ ಪರ್ಕ್ಯುಲೇಟ್ ಆಗಬೇಕು, 5% ಸಾವಯವ ತ್ಯಾಜ್ಯನ ಇಲ್ಲೇ ಸೃಷ್ಟಿ ಮಾಡೋದು ಒಳ್ಳೆಯದು. ಹಸಿರೆಲೆ ಗೊಬ್ಬರ ಆವಾಗ ಒಂದಿಷ್ಟು ಸಮೃದ್ಧತೆ ಕಾಣುತ್ತೆ. ಜೊತೆಗೆ ಜೈವಿಕ ಒಳಸುರಿಗಳನ್ನ ಈ ವರ್ಷಕ್ಕೆ 1-2 ಸಲ ಬಳಸ್ತಕ್ಕಂಥದ್ದು. ಅಗತ್ಯಕ್ಕೆ ತಕ್ಕಂತೆ ಸಲಹೆ ತಗೊಂಡು, ಹೇಗಂದ್ರೆ ಆಗಲ್ಲ, ಸಲಹೆ ತಗೊಂಡು. ಹಿಂದೆಲ್ಲ ಬಯೋಕೆಮಿಕಲ್ ಭಾಳ ಬಳಸಿದಿರಿ. ಆರಂಭದಲ್ಲಿ ಚೆನ್ನಾಗಿ ರಿಸಲ್ಟ್ ಬಂದಿರಬಹುದು ಅನ್ಕಂತೀವಿ. ಹಂಗಾಗಿನೇ ದಯಮಾಡಿ ಇನ್ನು ಮುಂದೆ ಟ್ರಯಲ್ ಅಂಡ್ ಎರರ್ ಮಾಡೋದು ಬೇಡ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಸರಿನಮ್ಮ? ನೀವು ಆದ್ರೆ ಇಲ್ಲಿ ಯಾವುದು
ಇಲ್ಲಿ ರಾಸಾಯನಿಕ ಗೊಬ್ಬರ ಕೊಟ್ಟಿಲ್ಲ. ಇಲ್ಲ ಕೊಟ್ಟಿಲ್ಲ ಸರ್. ಹಿಂದೆಲ್ಲ ಕೊಟ್ಟಿದ್ರು ಹಿಂದೆ ನಮ್ಮ ತಾತರು ಕೊಟ್ಟಿದ್ರೆ ಕೊಟ್ಟಿಲ್ಲ. ಈ ನೋಡ್ರಿ ಸುಮಾರು ಸಾವಿರಾರು ಗಿಡಗಳ ಮಾರಣವಾಗಲಿಕ್ಕೆ ಕಾರಣ ಒಂದ್ ಕಡೆ ರಾಸಾಯನಿಕ ರಸಗೊಬ್ಬರ. ಇಲ್ಲಿ ಉಳ್ಕೊಂಡಿರೋದು ಇನ್ನು 1200 ಗಿಡ ಒಳದಾಯ ಭರ್ಜರಿ ಕಟ್ಟಿದಿರಿ. ಯಾವಾಗ ನೀರು ಕಡಿಮೆ ಆಗುತ್ತೆ, ಹಿಂದೆಲ್ಲ ಕಡಿಮೆ ಆಗಿತ್ತು ನೀರು ಕಡಿಮೆ ಆದ ತಕ್ಷಣ ಗಿಡ ಹೋದು ಇರೋ ಗಿಡನ ಉಳಿಸ್ಕೊಂಡ್ರಿ, ಅಷ್ಟೇ ಉಳಿಸ್ಕೊಂಡ್ರ ನೀವು. ಸುಮಾರು ಒಂದು 3000 ಗಿಡದಾಗ 1200 ಗಿಡ ಉಳಿಸ್ಕೊಂಡ್ರಿ. ಇದು ತಪ್ಪಲ್ಲ. ಹೋಗ್ಬಿಡ್ತಲ್ಲ ಸರ್ ನೀರು. ಅಲ್ಲ, ಕರೆಕ್ಟು. ಸಸ್ಟೈನಬಲ್ ಅಗ್ರಿಕಲ್ಚರ್ ಅಥವಾ ಹಾರ್ಟಿಕಲ್ಚರ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ಉತ್ತಮ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು ಸರ್. ಓಕೆ. ಒಬ್ಬ ರೈತ ಮಹಿಳೆಯಾಗಿ ಈ ಇನ್ನೊಬ್ಬ ಯಾವುದು ಸಮಾಜದಲ್ಲಿ 8 ವರ್ಷದಿಂದ ತೋಟಗಾರಿಕೆ ಮಾಡ್ತಿದ್ದೀರಿ, ನಿಮ್ಮ ಸಂದೇಶ ಏನು ಸರ್? ನಮ್ಮ ಪ್ರಕಾರ ಯಾರೇ ಆಗಲಿ, ಹೆಣ್ಮಕ್ಳು ಗಂಡು ಮಕ್ಳು ಗೊತ್ತಿಲ್ಲ, ಮೇಯ್ನ್ ನಾವು ಮೊದಲು ವ್ಯವಸಾಯಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಅದೇ ಇಲ್ಲ ಅಂದ್ರೆ ಏನಿದ್ದು ಏನಕ್ಕೆ ಬಂತು? ವ್ಯವಸಾಯ ಮಾಡೋದ್ರಿಂದ ಪ್ರತಿಯೊಂದು ಸಿಗುತ್ತೆ. ಬರೀ ವ್ಯವಸಾಯ ಅನ್ನೋದಕ್ಕೆ ತೋಟಗಾರಿಕೆಗೆ ಮಹತ್ವ ಕೊಡ್ತಕ್ಕಂಥದ್ದು ಆದ್ರೆ ಒಳ್ಳೇದು. ಅಲ್ಲ, ಹೆಣ್ಮಕ್ಳು ಯಾಕೆ ಇದನ್ನ ಮುಂದೆ ಬರ್ಬೇಕು ಅಂತಂದ್ರೆ ಒಂದಿಷ್ಟು ನಾಲೆಡ್ಜ್ ಇಟ್ಕೊಂಡು ತಾಳ್ಮೆ ಇಟ್ಕೊಂಡು ಮಾಡ್ತಾರೆ ಅಂತಕ್ಕಂಥದ್ದು ಒಳ್ಳೇದಲ್ಲ. ನಮ್ಮ ತೋಟಗಾರಿಕೆ ನಾವು ಏನ್ ಮಾಡ್ಸಿದ್ರು ಖುದ್ದು ನಿಂತ್ಕೊಂಡು ಮಾಡಿಸ್ತೀವಿ. ಗಂಡ್ ಮಕ್ಳಾಗಲ್ಲ, ಮಾಡು ಅಂತ ಹೇಳ್ತಾರೆ, ಹೋಗ್ಬಿಡ್ತಾರೆ. ಅವ್ರು ಮಾಡ್ದಂಗ ಆಗೋಯ್ತು. ನಾವ್ ಹಂಗಲ್ಲ, ನಮಗ್ ಬೇರೆ ಏನಿಲ್ಲ, ಬಂದ್ವಾ ನಿಂತ್ಕೊಂಡ್ ಕೆಲಸ ಆಗೋವರೆಗೂ ಬಿಟ್ಟು ಹೋಗೋದಿಲ್ಲ. ಯಾಕಂದ್ರೆ ನೀವು ಡಬಲ್ ಡಿಗ್ರಿ ಗ್ರಾಜುಯೇಟ್ ಮಕ್ಕಳನ್ನ ಬೆಳೆಸ್ತಿದ್ದೀರಿ, ಜೊತೆಗೆ ಸಸ್ಟೈನಬಿಲಿಟಿ ಅನ್ನೋ ವರ್ಡ್ ಅನ್ನ ಅರ್ಥ ಮಾಡ್ಕೊಂಡು ಮುಂದುವರಿಯೋದು ಉತ್ತಮ ಅಂತಕ್ಕಂಥದ್ದು. ಸರಿನಮ್ಮ? ಥ್ಯಾಂಕ್ಸ್ ಅಮ್ಮ. ಓಕೆ. ನೋಡಿದ್ರಲ್ಲ ರೈತ ಬಾಂಧವರೇ, ಸುಸ್ಥಿರ ಕೃಷಿ ಮಾಡ್ರಿ. ಇಲ್ಲಿ ಮಣ್ಣಿನ ಜೀವಿಗಳ ಸಂರಕ್ಷಣೆಯೊಂದಿಗೆ ಆದಷ್ಟು ಜೈವಿಕ ಕೃಷಿ ಕಡೆಗೆ ಒತ್ತು ಕೊಡ್ರಿ ಅಂತಂದು ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿದಾಯ ಹೇಳ್ತೀವಿ. ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರ, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ, PLD ಬ್ಯಾಂಕ್ ಎದುರು, ರಾಜೇಂದ್ರ ಪ್ರಸಾದ್ ರಸ್ತೆ, ಜಗಳೂರು. ದಾವಣಗೆರೆಯಲ್ಲಿ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಕೇಂದ್ರದಲ್ಲಿ ಸಂಪರ್ಕಿಸಿ. ಇನ್ನೊಂದು ನಂಬರ್ ಹೇಳ್ಬಿಡು. 7090270870. ಥ್ಯಾಂಕ್ ಯು.